ದುರಂತ ಆಯಿತು, ತೆಲಂಗಾಣದಲ್ಲಿ ದುರಂತ ಆಯಿತು, ಅದಾದಮೇಲೆ ಕೋರ್ಟ್ ಕೂಡ ಆದೇಶವನ್ನು ನೀಡಿತು. ಈ ರೀತಿ ಒಂದು ಸಮಾರಂಭಗಳನ್ನು ಅಥವಾ ಹೆಚ್ಚು ಜನರು ಸೇರುವಂಥ ಸಮಾರಂಭಗಳಲ್ಲಿ ಭಾಗವಹಿಸಬೇಕಾದ್ರೆ ಸಾಕಷ್ಟು ಭದ್ರತೆಯನ್ನು ಕೊಡಬೇಕು ಆಯೋಜಕರು ಅನ್ನೋದಾಗಿ. ಆದರೆ ಮತ್ತೆ ಈ ರೀತಿ ಒಂದು ದುರಂತ ಘಟನೆ ನಡೆದು ಹೋಗಿದೆ. ಇನ್ನು ಕಾಲ್ತುಳಿತದ ಘಟನೆ ಬಳಿಕ ಟಿವಿಕೆ ವಿಜಯ್ ರಿಯಾಕ್ಟ್ ಮಾಡಿದ್ದಾರೆ. ಕಾಲ್ತುಳಿತದ ಸುದ್ದಿ ಕೇಳಿ ಹೃದಯವೇ ನಿಂತಂತಾಗಿದೆ. ದುರಂತದಲ್ಲಿ ಪ್ರಾಣ ಕಳೆದುಕೊಂಡವರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಕಾಲ್ತುಳಿತದ ಘಟನೆ ಬಳಿಕ ಟಿವಿಕೆ ವಿಜಯ್ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಗಾಯಗೊಂಡಿರೋರು ಶೀಘ್ರವಾಗಿ ಗುಣಮುಖರಾಗಲಿ, ವಿವರಿಸಲಾಗದ ನೋವು ಮತ್ತು ದುಃಖದಲ್ಲಿದ್ದೇನೆ ಅಂತ ಟ್ವೀಟ್ ಮಾಡಿ ಟಿವಿಕೆ ವಿಜಯ್ ಭಾವುಕ ನುಡಿಯನ್ನ ಅರ್ಪಿಸಿದ್ದಾರೆ. ಕಾಲ್ತುಳಿತ ಸುದ್ದಿ ಕೇಳಿ ಹೃದಯವೇ ನಿಂತಂತಾಗಿದೆ ಅಂತ ದುರಂತದಲ್ಲಿ ಪ್ರಾಣ ಕಳೆದುಕೊಂಡವರಿಗೆ ಸಂತಾಪವನ್ನ ಸೂಚಿಸಿದ್ದಾರೆ. ಕಾಲ್ತುಳಿತ ಘಟನೆ ಬಳಿಕ ಟಿವಿಕೆ ವಿಜಯ್ ರಿಯಾಕ್ಟ್ ಮಾಡಿರುವಂಥದ್ದು. ಗಾಯಗೊಂಡವರು ಶೀಘ್ರವಾಗಿ ಗುಣಮುಖರಾಗಲಿ, ವಿವರಿಸಲಾಗದ ನೋವು ಮತ್ತು ದುಃಖದಲ್ಲಿದ್ದೇನೆ ಅಂತ ಟ್ವೀಟ್ ಮಾಡಿ ಟಿವಿಕೆ ಒಂದು ಪಕ್ಷದ ಮುಖ್ಯಸ್ಥ ವಿಜಯ್ ತಮ್ಮ ಭಾವುಕ ನುಡಿಯನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ. ಕಾಲ್ತುಳಿತದ ಸುದ್ದಿ ಕೇಳಿ ಹೃದಯವೇ ನಿಂತು ಹೋಗಿದೆ ಎನ್ನುವುದಾಗಿ ಅವರು ದುರಂತದಲ್ಲಿ ಪ್ರಾಣ ಕಳೆದುಕೊಂಡವರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ. ದುರಂತ ಕುರಿತು ಟಿವಿಕೆ ಮುಖ್ಯಸ್ಥ ವಿಜಯ್ ಅವರು ಮೌನವನ್ನು ಮುರಿದಿದ್ದಾರೆ. ಈ ದುರಂತದಲ್ಲಿ ಹೃದಯ ಚೂರಾಗಿದೆ, ವಿವರಿಸಲಾಗದ ನೋವು ಮತ್ತು ದುಃಖದಲ್ಲಿರೋದಾಗಿ ಹೇಳಿದ್ದಾರೆ. ಮೃತರ ಕುಟುಂಬಗಳಿಗೆ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಗಾಯಗೊಂಡು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇರೋರು ಶೀಘ್ರವಾಗಿ ಗುಣಮುಖರಾಗಲಿ ಅಂತ ಪ್ರಾರ್ಥಿಸೋದಾಗಿ ಕೂಡ ಅವರು ತಿಳಿಸಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ, ಇದು ಅವರು ಮಾಡಿರುವಂತಹ ಟ್ವೀಟ್. ಯಾವಾಗ ಈ ದುರಂತ ಎಲ್ಲ ಆಯಿತೋ ಅದಾದಮೇಲೆ ಅವರ ಫಸ್ಟ್ ರಿಯಾಕ್ಷನ್ ಇದು. ಕಾಲ್ತುಳಿತದ ಸುದ್ದಿ ಕೇಳಿ ಹೃದಯವೇ ನಿಂತಂತಾಗಿದೆ. ದುರಂತದಲ್ಲಿ ಪ್ರಾಣ ಕಳೆದುಕೊಂಡವರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಗಾಯಗೊಂಡಿರೋರು ಶೀಘ್ರವಾಗಿ ಗುಣಮುಖರಾಗಲಿ, ವಿವರಿಸಲಾಗದ ನೋವು ಮತ್ತು ದುಃಖದಲ್ಲಿದ್ದೇನೆ ಅಂತ ಟ್ವೀಟ್ ಮಾಡಿ ಟಿವಿಕೆ ವಿಜಯ್ ಅವರು ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ವಿಜಯ್ ಅವ್ರಿಗೂ ಕೂಡ ಭಾಷಣ ಮಾಡ್ತಾ ಗೊತ್ತಾಗ್ತಾ ಇರುತ್ತೆ, ಅಲ್ಲಿ ಕೆಳಗಡೆ ಇರುವಂಥ ಜನರು ಚೀರಾಡ್ತಿರ್ತಾರೆ, ಕೂಗಾಡ್ತಿರ್ತಾರೆ, ಏನೋ ಅಹಿತಕರ ಘಟನೆಗಳು ನಡೀತಾ ಇದೆ ಅನ್ನೋದು ಅವ್ರಿಗೂ ಕೂಡ ಸೆನ್ಸ್ ಆಗುತ್ತೆ. ಜೊತೆಗೆ ಆ್ಯಂಬುಲೆನ್ಸ್ಗಳ ಸೌಂಡ್ ಕೂಡ ಕೇಳಿಸ್ತಾ ಇರುತ್ತೆ. ಹೀಗಾಗಿ ಅವರು ತಮ್ಮ ಸ್ಪೀಚ್ನಲ್ಲೇ ಮನವಿಯನ್ನು ಕೂಡ ಮಾಡ್ತಾರೆ. ಅಂದರೆ ಯಾರೂ ಕೂಡ ನುಗ್ಗಿ ಬರಬೇಡಿ, ಯಾರೂ ಮುಂದೆ ಬರಬೇಡಿ, ಎಲ್ಲರೂ ಹಿಂದೆ ಅಂದರೆ ಚದುರಿ ಹೋಗಿ ಈ ರೀತಿ ಮುಂದೆ ಬರಬೇಡಿ ಅನ್ನೋದಾಗಿ ಅವರು ಕೂಡ ಮನವಿಯನ್ನು ಮಾಡ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಕಾಲ ಮಿಂಚಿ ಹೋಗಿತ್ತು. ಸಾಕಷ್ಟು ಮಂದಿ ನೆಲದ ಮೇಲೆ ಬಿದ್ದಿದ್ರು, ಉಸಿರುಗಟ್ಟಿ ಸಾವನ್ನಪ್ಪಿದ್ರು. ಜೊತೆಗೆ ಯಾರೆಲ್ಲ ಅಸ್ವಸ್ಥರಾಗಿದ್ರು ತಕ್ಷಣವೇ ಅವರನ್ನು ಆ್ಯಂಬುಲೆನ್ಸ್ ಮೂಲಕ ಕರ್ಕೊಂಡು ಹೋಗೋದಕ್ಕೆ ಆಗ್ತಿರ್ಲಿಲ್ಲ, ಯಾಕಂದರೆ ಅಷ್ಟೊಂದು ಜನ ಸೇರಿದ್ರು. ಹಾಗೆ ವಾಹನಗಳನ್ನು ಕೂಡ ಅವರ ಖಾಸಗಿ ವಾಹನಗಳನ್ನು ಪಾರ್ಕ್ ಕೂಡ ಮಾಡಿರ್ತಾರೆ. ಅದನ್ನೆಲ್ಲ ದಾಟಿ ಆ್ಯಂಬುಲೆನ್ಸ್ ಆ ಒಂದು ಸ್ಥಳಕ್ಕೆ ಬರೋದಕ್ಕೂ ಕೂಡ ತಕ್ಷಣವೇ ಆಗಲಿಲ್ಲ. ಹೀಗಾಗಿ ಸಾವಿನ ಸಂಖ್ಯೆಯಲ್ಲೂ ಏರಿಕೆ ಆಗಿದೆ. ಇದೊಂದು ಘೋರ ದುರಂತ ಅಂತಲೇ ಹೇಳ್ಬೋದು. ಟಿವಿಕೆ ಅಂದರೆ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ರ್ಯಾಲಿ ನಡೀತಾ ಇತ್ತು ಕರೂರಿನಲ್ಲಿ. ಈ ವೇಳೆ ಈ ಒಂದು ದೊಡ್ಡ ದುರಂತ ಸಂಭವಿಸಿದೆ. ಜೊತೆಗೆ ಸ್ಪೀಚ್ ಮಾಡ್ತಿರ್ಬೇಕಾದ್ರೆ ಯಾವಾಗ ಅವರಿಗೆ ಸೆನ್ಸ್ ಆಗುತ್ತೋ ಆಗ ಅವರು ವಾಟರ್ ಬಾಟಲ್ಗಳನ್ನ ಕೂಡ ಬಸ್ನಿಂದ ಕೆಳಗಡೆ ಇರುವಂತಹ ಜನರ ಮೇಲೆ ಎಸೀತಾರೆ, ಅಂದರೆ ಸ್ವಲ್ಪ ಅವರಿಗೆ ಸಮಾಧಾನ ಆಗಲಿ ಅಂತ ಅನ್ನೋದಾಗಿ. ಆದರೆ ಅಷ್ಟೊತ್ತಿಗಾಗಲೇ ಆ ಪರಿಸ್ಥಿತಿ ಹದಮೀರಿ ಹೋಗಿತ್ತು, ಕೈ ಮೀರಿ ಹೋಗಿತ್ತು. ಹೀಗಾಗಿ ಒಂದು ದೊಡ್ಡ ದುರಂತವೇ ನಡೆದಿರುವಂಥದ್ದು. ಕರೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಸಂಜೆ 6ರಿಂದ 7 ಗಂಟೆ ಸುಮಾರಿಗೆ ಈ ಒಂದು ದುರ್ಘಟನೆ ನಡೆದಿದೆ. ಆದರೆ ಇದರಲ್ಲಿ ಆಯೋಜಕರ ಒಂದು ವೈಫಲ್ಯ ಅಂತ ಹೇಳ್ಬೋದು, ಪೊಲೀಸರ ವೈಫಲ್ಯ ಅಂತ ಹೇಳ್ಬೋದು. ಯಾಕಂದರೆ ಹೇಳಿ ಕೇಳಿ ಒಬ್ಬ ಜನಪ್ರಿಯ ನಟ ವಿಜಯ್ ಅವರು ಒಂದು ಕೇವಲ ರಾಜಕಾರಣಿ ಮಾತ್ರವಲ್ಲ, ಯಾರೋ ಒಬ್ಬರು ರಾಜಕಾರಣಿ ಬಂದಿದ್ರೆ ಇಷ್ಟೊಂದು ಸಹಜವಾಗಿ ಇಷ್ಟೊಂದು ಜನರು ಸೇರ್ತಾ ಇರಲಿಲ್ಲ, ಈ ರೀತಿ ದುರ್ಘಟನೆ ಆಗ್ತಾ ಇರಲಿಲ್ಲ. ಆದರೆ ಇವರು ಎಷ್ಟೊಂದು ಫೇಮಸ್ ನಟ. ಜೊತೆಗೆ ಇವರು ಫಿಲ್ಮ್ ಮಾಡೋದನ್ನ ಬಿಟ್ಟು ಎಷ್ಟೋ ವರ್ಷಗಳಾಗಿಲ್ಲ, ಇತ್ತೀಚೆಗಷ್ಟೇ ಅವ್ರ ಸಿನಿಮಾ ಕೂಡ ರಿಲೀಸ್ ಆಗಿದೆ. ಒಂದು ಜನಪ್ರಿಯ ನಟ ಇವರು. ಇವರ ಬಗ್ಗೆ ಫಿಲ್ಮ್ ಕ್ರೇಜ್ ಎಷ್ಟಿದೆ ಅಭಿಮಾನಿಗಳಲ್ಲಿ ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಅದರಲ್ಲೂ ತಮಿಳುನಾಡಿನಲ್ಲಿ ಸ್ವಲ್ಪ ಸಿನಿಮಾ ರಂಗದ ಕಡೆ ಒಲವು ಜಾಸ್ತಿ, ಸಿನಿಮಾ ನಟರ ಬಗ್ಗೆ ಒಲವು ಜಾಸ್ತಿ. ಅಂಥದ್ರಲ್ಲಿ ಹಿಂದೆ ಸಮಾವೇಶಗಳನ್ನು ನಡೆಸಿದಾಗಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ರು. ಈಗ ಈ ಓಪನ್ ಬಸ್ ರ್ಯಾಲಿಯನ್ನು ಮಾಡೋಕೆ ಹೊರಟಾಗ ಎಲ್ಲೋ ಒಂದು ಕಡೆ ಅವರಿಗೆ ಗೊತ್ತಾಗ್ಲಿಲ್ವಾ ಇಷ್ಟೊಂದು ಜನ ಸೇರ್ತಾರೆ, ಜೊತೆಗೆ ಇದು ಓಪನ್ ಬಸ್ ರ್ಯಾಲಿ ಬೇರೆ. ಹೀಗಾಗಿ ಒಂದು ಕಡೆ ಜನ ನಿಂತಿರೋದಿಲ್ಲ, ಮೂವ್ಮೆಂಟ್ ಆಗ್ತಾ ಇರುತ್ತೆ, ಸಾಕಷ್ಟು ಮಂದಿ ಬರ್ತಾರೆ. ಹೀಗಾಗಿ ಈ ರೀತಿ ಹೆಚ್ಚಿನ ಭದ್ರತೆಯನ್ನು ನೀಡಬೇಕು ಅನ್ನೋದನ್ನು ಅವರು ಗಮನ ಹರಿಸಲಿಲ್ವಾ? ಇದೊಂದು ಪೂರ್ವ ಸಿದ್ಧತೆ ಇರಲಿಲ್ವಾ? ಪೂರ್ವ ತಯಾರಿ ಇರಲಿಲ್ವಾ ಸರಿಯಾಗಿ? ಇಷ್ಟೊಂದು ಜನರ ಜೀವ ಬಲಿಯಾಗಿದೆ, 39ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನೂ ಕೂಡ ಸಾವು ನೋವುಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಅಲ್ಲಿ ಸುತ್ತಮುತ್ತ ಇರುವಂತಹ ಎಲ್ಲ ಆಸ್ಪತ್ರೆಗಳು ಸದ್ಯಕ್ಕೆ ಫುಲ್ ಆಗಿರುವಂಥದ್ದು. ಖಾಸಗಿ ಆಸ್ಪತ್ರೆಗಳಾಗಿರ್ಬೋದು, ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು, ಎಲ್ಲವೂ ಕೂಡ ಭರ್ತಿಯಾಗಿದೆ. ಎಲ್ಲ ಕಡೆ ಅಂದರೆ ಆಸ್ಪತ್ರೆ ಮುಂಭಾಗದಲ್ಲೂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ತಮ್ಮ ಮಕ್ಕಳನ್ನು, ತಮ್ಮ ತಂದೆಯರನ್ನು ಅಥವಾ ಅಣ್ಣ ತಮ್ಮಂದಿರನ್ನು ಕಳೆದುಕೊಂಡು
ಕುಟುಂಬಸ್ಥರು ಕೂಡ ದುಃಖತಪ್ತರಾಗಿದ್ದಾರೆ. ಅದರಲ್ಲೂ ಈ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ಇದು ದೊಡ್ಡ ವಿಪರ್ಯಾಸ ಅಂತಲೇ ಹೇಳ್ಬೋದು. ಆ ಸಣ್ಣ ಮಕ್ಕಳಿಗೆ ವಿಜಯ್ ಯಾರು ಅಂತಲೂ ಗೊತ್ತಿರಲ್ಲ. ಅವ್ನು ಟಿ ವಿ ಮುಂದೆ ಕುತ್ಕೊಂಡು ಅವರ ಹಾಡಿಗೆ ಎಂಜಾಯ್ ಮಾಡಿರ್ಬೋದು ಮಕ್ಕಳು, ಆದರೆ ನಾನು ವಿಜಯ್ನ ನೋಡಬೇಕು ಅನ್ನೋದೇನು ಅವ್ರ ಮನಸ್ಸಲ್ಲಿ ಇರೋದಿಲ್ಲ. ಜೊತೆಗೆ ರಾಜಕೀಯದ ಭಾಷಣವನ್ನು ಕೇಳಬೇಕು ಅನ್ನೋದಾಗಿಯೂ ಅವರಿಗೆ ಯಾವ ಆಸೆ ಕೂಡ ಇಂಟ್ರೆಸ್ಟ್ ಕೂಡ ಇರೋದಿಲ್ಲ. ಆದರೂ ಆ ಸಣ್ಣ ಸಣ್ಣ ಮಕ್ಕಳನ್ನು ಕರೆದುಕೊಂಡು ಪೋಷಕರು ಈ ರೀತಿ ಹುಚ್ಚಾಟವನ್ನು ಮಾಡಿರೋದು ನಿಜಕ್ಕೂ ವಿಪರ್ಯಾಸ. ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಲೇ ಇದೆ. 39 ಮಂದಿ ಇದೀಗ ಸಾವನ್ನಪ್ಪಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನು 80ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ತಮಿಳುನಾಡಿನ ಕರೂರು ಜಿಲ್ಲೆಯಲ್ಲಿ ಈ ಒಂದು ಘನಘೋರ ಘಟನೆ ನಡೆದು ಹೋಗಿದೆ. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಎಷ್ಟು ಜನ ಸೇರಿದ್ರು ಅಂತ. ಅಂದರೆ ಮಾಹಿತಿಯ ಪ್ರಕಾರ ಈಗ ಆಯೋಜಕರಿಗೆ ಒಂದು 10,000 ಜನ ಸೇರಬಹುದು ಎನ್ನುವುದಾಗಿ ಅಂದಾಜಿಸಲಾಗಿತ್ತು ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಒಂದು 10,000 ಜನರಿಗೆ ಪೊಲೀಸರ ಭದ್ರತೆಯನ್ನು ನೀಡಲಾಗಿತ್ತು. ಆದರೆ ಅಲ್ಲಿ ಸೇರಿದ್ದು 50,000ಕ್ಕೂ ಅಧಿಕ ಮಂದಿ. ಹೀಗಾಗಿ ಈ ಒಂದು ದೊಡ್ಡ ದುರಂತವೇ ನಡೆದು ಹೋಗಿದೆ. ತಮಿಳುನಾಡಿನಲ್ಲಿ ಇತ್ತೀಚೆಗೆ ನಡೆದಂಥ ದುರಂತದಲ್ಲಿ ಇದೊಂದು ಘನಘೋರ ದುರಂತ ಅಂತಲೇ ಹೇಳಬಹುದು.